ಪ್ರಿಯರಾದವರೇ, ಇದೊಂದು ವಿಶೇಷವಾದ ದಿನ. ಇಂಡಿಯಾದ ಜನರಿಗೆ ಇದೊಂದು ವಿಶೇಷವಾದ ದಿನ. ಏನು ಗೊತ್ತಾ? ಸ್ವತಂತ್ರ ದಿನಾಚರಣೆ, ಇಂಡಿಪೆಂಡೆನ್ಸ್ ಡೇ. 80ನೇ ಸ್ವತಂತ್ರ ದಿನಾಚರಣೆ. ಹಾಗಾದರೆ ವಿಶೇಷ ತಾನೆ? ಇಂಡಿಯಾ ಸ್ವತಂತ್ರಗೊಂಡು 80ನೇ ವರ್ಷವನ್ನು ಸಂತೋಷವಾಗಿ ಆಚರಿಸುವ ದಿನವಿದು. ವಿಶೇಷ ತಾನೆ? ಈ ದಿನದಲ್ಲಿ ಎಲ್ಲರೂ ಕೂಡ ಸ್ವತಂತ್ರರಾಗಿದ್ದಾರಾ ಎಂದು ಕೇಳಿದರೆ, ಇನ್ನೂ ಕೂಡ ಪಾಪದಲ್ಲಿ, ಶಾಪದಲ್ಲಿ, ಪಾಪದ ಅಭ್ಯಾಸಗಳಿಗೆ ದಾಸರಾಗಿ ಇರುವಂಥವರು, ಸುಳ್ಳಾದ ನಂಬಿಕೆಗಳು, ಮಾಟ ಮಂತ್ರ, ವಾಮಾಚಾರ, ಮೂಢನಂಬಿಕೆಗಳಿಗೆ ದಾಸರಾಗಿರುವಂಥ ಜನರು ಕೋಟ್ಯಾಂತರ ಮಂದಿ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಪೂರ್ಣವಾಗಿ ಬಿಡುಗಡೆ ಹೊಂದುವಾಗಲೇ ಸ್ವಾತಂತ್ರ್ಯದ ಪೂರ್ಣ ಸಂತೋಷವನ್ನು ಅನುಭವಿಸುವುದಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ಇಂಡಿಯಾದ ಜನರು ಆಸಕ್ತಿಯಿಂದ ಪ್ರಾರ್ಥಿಸಬೇಕು. ಪಾಪ ಶಾಪಗಳಿಗೆ ದಾಸರಾಗಿರುವಂಥ ನನ್ನ ಜನರು ಬಿಡುಗಡೆ ಹೊಂದಬೇಕು. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತದ ಮೂಲಕ ಅವರಿಗೊಂದು ಬಿಡುಗಡೆ ಉಂಟಾಗಬೇಕು ಎಂಬುದಾಗಿ ಇಂದು ನಾವು ಆಸಕ್ತಿಯಿಂದ ಪ್ರಾರ್ಥಿಸಬೇಕು. ಸರಿನಾ? ಅಷ್ಟೇ ಅಲ್ಲದೆ ದೇಶದಲ್ಲಿ ನಡೆಯುತ್ತಿರುವಂಥ ಕಾರ್ಯಗಳನ್ನು ನೋಡಿರಿ, ಎಲ್ಲವೂ ಕೂಡ ಇನ್ನೂ ಮೋಸವಾಗುತ್ತಾ ಇರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅನೇಕ ಕಲಹಗಳು, ಜಾತಿ ಧರ್ಮದ ಗಲಭೆಗಳು, ಒಂದು ಕಡೆ ಮಾದಕ ವಸ್ತುಗಳ ಬಾಧೆಗಳು, ಮತ್ತೊಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಈ ರೀತಿಯಾಗಿ ಭಯಂಕರವಾದ ಕಾರ್ಯಗಳು ನಡೆಯುತ್ತಾ ಇರುವುದರಿಂದ ಒಂದು ಭಯ ಉಂಟಾಗುತ್ತದೆ. ಇದು ಹೇಗೋ, ಇದು ಏನಾಗುತ್ತದೋ, ಏನಾಗಿ ಮುಗಿಯುತ್ತದೋ ಎಂಬಂತ ಒಂದು ಕಳವಳ. ದೇವರೇನು ಹೇಳುತ್ತಾರೆ? ನಿಮಗೆ ವಾಗ್ದಾನ ಮಾಡುತ್ತಾರೆ. ಯೋವೇಲ 2:21 ಭೂಮಿಯೇ ಹೆದರಬೇಡ, ಹರ್ಷಿಸು, ಉಲ್ಲಾಸಿಸು, ಯೆಹೋವನು ಮಹತ್ಕಾರ್ಯಗಳನ್ನು ಮಾಡುವನು. ದೇವರು ಹೇಳುತ್ತಾರೆ, ಭೂಮಿ ಅಂದರೆ ಭೂಮಿಯಲ್ಲಿರುವಂಥ ಜನಗಳೇ, ನೀವು ಹೆದರಬೇಡಿರಿ, ಹರ್ಷಿಸಿರಿ, ಉಲ್ಲಾಸಿಸಿರಿ, ಕರ್ತನು ದೊಡ್ಡ ಕಾರ್ಯಗಳನ್ನು ಮಾಡುವನು. ದೇಶದಲ್ಲಿ ಏನು ಬೇಕಾದರೂ ನಡೆಯಬಹುದು. ಅಂತ್ಯಕಾಲ ಹೀಗೆ ಇರುತ್ತದೆ. ಹೋರಾಟಗಳು, ಕಲಹಗಳು, ಪ್ರೀತಿ ಕಡಿಮೆ ಆಗುವಂಥದ್ದು, ಇದೆಲ್ಲ ಇರುತ್ತದೆ. ಕಡೆಗಾಲ ಅಂದರೆ ಈ ರೀತಿಯಾಗೇ ಇರುತ್ತದೆ. ಆದರೆ ನೀವು ಹೆದರಬೇಡಿ, ಪರಿಸ್ಥಿತಿಗಳನ್ನು ನೋಡಿ ಕಂಗಾಲಾಗಬೇಡಿ, ನಡೆಯುತ್ತಿರುವ ಕಾರ್ಯಗಳನ್ನು ನೋಡಿ ಭಯಪಡಬೇಡಿ, ಹರ್ಷಿಸಿರಿ, ಉಲ್ಲಾಸಿಸಿರಿ, ಯೇಸುವಿನಲ್ಲಿ ನೀವು ಸಂತೋಷವಾಗಿರಿ. ಯೇಸು ನನ್ನೊಂದಿಗಿದ್ದಾರೆ, ನಮ್ಮೊಂದಿಗಿದ್ದಾರೆ ಎಂಬುದಾಗಿ ಸಂತೋಷವಾಗಿರಿ. ಕರ್ತನು ಮಹತ್ಕಾರ್ಯಗಳನ್ನು ಮಾಡುವನು. ಯೇಸು ನಿಮಗೆ ಮಹತ್ಕಾರ್ಯಗಳನ್ನು ಮಾಡುವನು. ಯೇಸುವನ್ನು ನಂಬುವಂತ, ಆತನನ್ನು ವಿಶ್ವಾಸಿಸುವಂತ ದೇವ ಜನರಿಗೆ ಕರ್ತನು ಮಹತ್ಕಾರ್ಯಗಳನ್ನು ಮಾಡುವನು. ನಿಮ್ಮ ಮೂಲಕ ದೇಶದಲ್ಲಿ ಮಹತ್ಕಾರ್ಯಗಳನ್ನು ಮಾಡುವನು. ನೀವು ಆ ಜನರಿಗಾಗಿ ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ರಕ್ಷಣೆ ಹೊಂದುತ್ತಾರೆ, ಬಿಡುಗಡೆ ಹೊಂದುತ್ತಾರೆ, ದೇಶದಲ್ಲಿ ಸಮಾಧಾನ, ನೆಮ್ಮದಿ ಉಂಟಾಗುತ್ತದೆ. ಅದಕ್ಕಾಗಿ ದೇವರು ನಮಗೆ ಪ್ರಾರ್ಥಿಸಲು ಹೇಳುತ್ತಾರೆ. ಈಗ ಎಲ್ಲರೂ ಕೂಡ ಸೇರಿ ಪ್ರಾರ್ಥಿಸೋಣವ? ಹಾಗೆ ಎಲ್ಲರೂ ಕೂಡ ಕಣ್ಣುಗಳನ್ನು ಮುಚ್ಚಿ, ದೇವರೇ, ಇಂಡಿಯಾ ದೇಶದ 80ನೇ ಸ್ವತಂತ್ರ ದಿನದಲ್ಲಿ ಇನ್ನೂ ಕೂಡ ಪಾಪ ಶಾಪಕ್ಕೆ ದಾಸರಾಗಿ ಭಯ ವೇದನೆಯಲ್ಲಿ ಬಾಳುತ್ತಾ ಇರುವ ನಮ್ಮ ಜನರ ಬಿಡುಗಡೆಗಾಗಿ, ವಿಮೋಚನೆಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ದೇವರೇ, ಕಲ್ವಾರಿ ಶಿಲುಬೆಯಲ್ಲಿ ಅವರಿಗಾಗಿ ಸುರಿಸಿದಂಥ ರಕ್ತವನ್ನು ನೆನಪಿಗೆ ತಂದುಕೊಳ್ಳಿ. ನನ್ನ ಜನರನ್ನು ನೀವು ಬಿಡುಗಡೆ ಮಾಡಿ ಸಂತೋಷಪಡಿಸಿ. ನಿಮ್ಮ ರಕ್ತದ ಶಕ್ತಿಯನ್ನು ದೇಶದ ಎಲ್ಲೆಡೆ ನಾವು ಪ್ರೋಕ್ಷಿಸಿ ಪ್ರಾರ್ಥನೆ ಮಾಡುತ್ತೇವೆ. ಎಲ್ಲ ಶಾಪದ ಕ್ರಿಯೆಗಳು, ಸೈತಾನ ಶಕ್ತಿಗಳೆಲ್ಲ ಲಯವಾಗಿ ಹೋಗಲಿ. ಜನರು ಬಿಡುಗಡೆ ಹೊಂದಿ ಯೇಸುಕ್ರಿಸ್ತನು ಕೊಡುವಂಥ ರಕ್ಷಣೆಯ ಸಂತೋಷವನ್ನು, ಬಿಡುಗಡೆಯ ಆನಂದವನ್ನು ಅನುಭವಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಯೇಸುಕ್ರಿಸ್ತನ ನಾಮದಲ್ಲಿ ದೇಶದಲ್ಲಿ ಆ ಆಶೀರ್ವಾದ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.